ಸ್ನೇಹಿತರೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ, ಕ್ಷೀರ ಕ್ರಾಂತಿಯ ಹರಿಕಾರ, ಅಮೂಲ್ ಕಂಪನಿಯ ಸ್ಥಾಪಕರಾದ ವರ್ಗೀಸ್ ಕುರಿಯನ್ ರವರ ಯಶಸ್ಸಿನ ಕತೆ ಅವರೊಬ್ಬರದೇ ಅಲ್ಲ. ಅವರ ಗೆಲುವು ಪೂರ್ತಿ ಭಾರತದ ಗೆಲುವು ಕೂಡ ಆಗಿತ್ತು. ಎಷ್ಟೋ ಸಾವಿರ ಲಕ್ಷ ಜನರ ಯಶಸ್ಸಿನ ಕಥೆಯೂ ಆಗಿತ್ತು. ವರ್ಗೀಸ್ ಕುರಿಯನ್ ರವರನ್ನು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾಕೆ ಕರೀತಾರೆ ಗೊತ್ತಾ? 1970ರಲ್ಲಿ ಕುರಿಯನ್ ರವರು ಆಪರೇಷನ್ ಫ್ಲಡ್ಡನ್ನು ಶುರು ಮಾಡೋ ಮೊದಲು ಭಾರತ ಹಾಲು ಉತ್ಪಾದನೆಯಲ್ಲಿ ತುಂಬ ಹಿಂದಿತ್ತು ಮತ್ತು ಬೇರೆ ಚಿಕ್ಕ ಪುಟ್ಟ ದೇಶಗಳಿಂದ ಹಾಲನ್ನು ಇಂಪೋರ್ಟ್ ಮಾಡ್ಕೊಳ್ತಿತ್ತು. ಆದರೆ ಇವತ್ತು ಭಾರತ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂದರೆ ಅದಕ್ಕೆ ಕಾರಣ ವರ್ಗೀಸ್ ಕುರಿಯನ್ ಅಂದರೆ ತಪ್ಪಾಗಲಾರ್ದು. ವರ್ಗೀಸ್ ಅವರಿಗೆ ಸ್ಟಾರ್ಟಿಂಗಲ್ಲಿ ಡೈರಿ ಸೈನ್ಸ್ ಮೇಲೆ ವಿಶೇಷ ಆಸಕ್ತಿ ಏನೂ ಇರಲಿಲ್ಲ. ಆದರೆ ಅವರು ಗುಜರಾತ್ನ ಆನಂದ್ ಮಿಲ್ಕ್ ಕೋಆಪರೇಟಿವಲ್ಲಿ ಕೆಲಸ ಮಾಡುವಾಗ ರೈತರ ಕಷ್ಟಗಳನ್ನ ಗಮನಿಸಿ ಅಮೂಲನ್ನು ಹುಟ್ಟುಹಾಕ್ತಾರೆ. ಕುರಿಯನ್ ಅವರೇ ಹೇಳೋ ಪ್ರಕಾರ ಅಮೂಲ್ ರೈತರಿಗಾಗೇ ರೈತರಿಂದಲೇ ಮಾಡಲ್ಪಟ್ಟಂಥ ಕಂಪನಿ. ಆವಾಗಿನ ತುಂಬ ದೊಡ್ಡ ಕಂಪ್ನಿಯಾಗಿದ್ದ ನೆಸ್ಲೆ ಕಂಪನಿಗೂ ಅಮೂಲ್ ಕಾಂಪಿಟೇಷನ್ ಕೊಟ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ಲೋಕ್ಕೆ ಕಾರಣ ಅಂದರೆ ಅದು ವರ್ಗೀಸ್ ಕುರಿಯನ್ ರವರ ದೂರದೃಷ್ಟಿ ಮತ್ತು ಅವರ ಫಿಲಾಸಫಿಯಿಂದ. ಹಾಗಾದರೆ ವರ್ಗೀಸ್ ಕುರಿಯನ್ ರವರ ಫಿಲಾಸಫಿ ಏನು ಅಂತ ಕೇಳ್ತೀರಾ? ಅದೇ ವ್ಯಾಲ್ಯೂ ಫಾರ್ ಮೆನಿ, ವ್ಯಾಲ್ಯೂ ಫಾರ್ ಮನಿ. ವ್ಯಾಲ್ಯೂ ಫಾರ್ ಮೆನಿ ಅಂದರೆ ಹಾಲು ಕೊಡೋ ರೈತರಿಗೆ ಒಳ್ಳೆಯ ಬೆಲೆ ಕೊಡೋದು. ಇವತ್ತು ಹಾಲನ್ನು ಮಾರೋ ರೈತರಿಗೆ ಯಾವುದಾದ್ರೂ ಕಂಪ್ನಿ ಅತಿ ಹೆಚ್ಚು ದುಡ್ಡನ್ನು ಕೊಡ್ತಾ ಇದೆ ಅಂದರೆ ಅದು ಅಮೂಲ್ ಮಾತ್ರ. ಇನ್ನು ವ್ಯಾಲ್ಯೂ ಫಾರ್ ಮನಿ ಅಂದರೆ ನಾವು ಗ್ರಾಹಕರು ಹಾಲು ತೆಗೆದುಕೊಳ್ಳೋ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಪ್ರಾಡಕ್ಟ್ ಕೊಡೋದು. ಎಮ್ಮೆ ಹಾಲಲ್ಲಿ ಮಿಲ್ಕ್ ಪೌಡರ್ ಮೊದಲು ತಯಾರು ಮಾಡಿದ್ದು ನಮ್ಮ ಭಾರತದ ಅಮೂಲ್ ಕಂಪನಿ. ನಾವೊಬ್ಬರೇ ಬೆಳೆದು ನಿಂತರೆ ಅದು ಅಚೀವ್ಮೆಂಟ್. ನಮ್ಮ ಜೊತೆ ಇರೋರನ್ನು ಬೆಳೆಸಿದರೆ ಅದಕ್ಕೆ ತಾನೇ ಸಕ್ಸಸ್ ಅನ್ನೋದು. ಇಂತಹ ಸಕ್ಸಸ್ಫುಲ್ ಪರ್ಸನ್ ಆದ ವರ್ಗೀಸ್ ಕುರಿಯನ್ ಮತ್ತು ಅವರು ಹುಟ್ಟು ಹಾಕಿದ ಅಮೂಲ್ ಕಂಪನಿ ನಮ್ಮ ಭಾರತದ ಹೆಮ್ಮೆ ಅಂದರೆ ಅದು ಅತಿಶಯೋಕ್ತಿ ಏನೂ ಅಲ್ಲ.